ನಮಸ್ಕಾರ. ದಡದಲ್ಲೇ ನಿಂತರೆ ಸಮುದ್ರದ ಮುತ್ತುಗಳು ಸಿಗುವುದಿಲ್ಲ. ಅದಕ್ಕಾಗಿ ಅಲೆಗಳ ಮಧ್ಯೆ ಧುಮುಕಲೇಬೇಕು. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಯಾರು ಅಪಾಯವನ್ನು ಎದುರಿಸುವುದಿಲ್ಲವೋ ಅವರು ಎಂದಿಗೂ ದೊಡ್ಡ ಸಾಧನೆ ಮಾಡಲು ಸಾಧ್ಯವಿಲ್ಲ. ರಿಸ್ಕ್ ಎಂದರೆ ಕಣ್ಣು ಮುಚ್ಚಿ ಪ್ರಪಾತಕ್ಕೆ ಬೀಳುವುದಲ್ಲ, ಬದಲಿಗೆ ಲೆಕ್ಕಾಚಾರ ಹಾಕಿ ಧೈರ್ಯದಿಂದ ಹೆಜ್ಜೆ ಇಡುವುದು. ಇಂದು ನಾವು ನಿಮ್ಮ ಜೀವನದಲ್ಲಿ ಸರಿಯಾದ ರಿಸ್ಕ್ ತೆಗೆದುಕೊಳ್ಳುವುದು ಹೇಗೆ ಎಂದು ಚಾಣಕ್ಯರ ನೀತಿಯಿಂದ ತಿಳಿಯೋಣ. 1. ಲೆಕ್ಕಾಚಾರದ ರಿಸ್ಕ್, ಕ್ಯಾಲ್ಕ್ಯುಲೇಟೆಡ್ ರಿಸ್ಕ್. ಚಾಣಕ್ಯರ ಮೊದಲ ಪಾಠ, ಸಿದ್ಧತೆ ಇಲ್ಲದ ರಿಸ್ಕ್ ಆತ್ಮಹತ್ಯೆಗೆ ಸಮಾನ. ಚಾಣಕ್ಯರು ನಂದವಂಶವನ್ನು ಎದುರಿಸುವ ಮುನ್ನ ಎಲ್ಲ ಆಯಾಮಗಳನ್ನು ಯೋಚಿಸಿದ್ದರು. ರಿಸ್ಕ್ ತೆಗೆದುಕೊಳ್ಳುವ ಮುನ್ನ ನಿಮ್ಮ ಬಲವೇನು, ನಿಮ್ಮ ದೌರ್ಬಲ್ಯವೇನು ಮತ್ತು ಸೋತರೆ ನಿಮ್ಮ ಮುಂದಿನ ದಾರಿಯೇನು ಎಂಬುದು ತಿಳಿದಿರಲಿ. ಕುರುಡು ಧೈರ್ಯಕ್ಕಿಂತ ಲೆಕ್ಕಾಚಾರದ ಧೈರ್ಯ, ಕ್ಯಾಲ್ಕ್ಯುಲೇಟೆಡ್ ಕರೇಜ್, ನಿಮಗೆ ವಿಜಯವನ್ನು ತಂದುಕೊಡುತ್ತದೆ. ಜ್ಞಾನವಿಲ್ಲದ ಸಾಹಸವು ವಿನಾಶಕ್ಕೆ ಹಾದಿ ಮಾಡಿಕೊಡುತ್ತದೆ. 2. ಕಂಫರ್ಟ್ ಝೋನ್ನಿಂದ ಹೊರಬನ್ನಿ. ಚಾಣಕ್ಯರು ಹೇಳುತ್ತಾರೆ, ಸುಖಾರ್ಥಿನಾ ಕುತೋ ವಿದ್ಯಾ, ಅಂದರೆ ಸುಖ ಬಯಸುವವನಿಗೆ ಜ್ಞಾನ ಮತ್ತು ಯಶಸ್ಸು ಸಿಗುವುದಿಲ್ಲ. ಸುರಕ್ಷಿತವಾಗಿರಬೇಕು ಎಂಬ ಹಂಬಲವೇ ನಿಮ್ಮ ಅತಿದೊಡ್ಡ ಶತ್ರು. ನೀವು ಈಗ ಇರುವ ಜಾಗದಲ್ಲೇ ಇದ್ದರೆ ನೀವು ಬೆಳೆಯುವುದಿಲ್ಲ. ಚಾಣಕ್ಯನ ನೀತಿಯಂತೆ ಪ್ರತಿ ರಿಸ್ಕ್ ಕೂಡ ಒಂದು ಹೊಸ ಪಾಠವನ್ನು ಕಲಿಸುತ್ತದೆ. ನೀವು ಗೆದ್ದರೆ ಜಗತ್ತನ್ನು ಆಳುತ್ತೀರಿ, ಸೋತರೆ ಜಗತ್ತಿಗೆ ಮಾರ್ಗದರ್ಶನ ನೀಡುತ್ತೀರಿ. ಎರಡೂ ಸಂದರ್ಭದಲ್ಲೂ ನೀವು ಲಾಭದಲ್ಲೇ ಇರುತ್ತೀರಿ. ಹಾಗಿದ್ದ ಮೇಲೆ ಹೆದರಿಕೆ ಏಕೆ? 3. ಸಮಯದ ಮಹತ್ವ, ರಿಸ್ಕ್ ಆ್ಯಂಡ್ ಟೈಮಿಂಗ್. ಚಾಣಕ್ಯನ ಪ್ರಕಾರ ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳದ ರಿಸ್ಕ್ ವ್ಯರ್ಥ. ಕೆಲವೊಮ್ಮೆ ರಿಸ್ಕ್ ತೆಗೆದುಕೊಳ್ಳದಿರುವುದೇ ಅತಿದೊಡ್ಡ ರಿಸ್ಕ್ ಆಗಿರುತ್ತದೆ. ಅವಕಾಶಗಳು ನಿಮ್ಮ ಮನಬಾಗಿಲಿಗೆ ಬಂದಾಗ ನಾನು ಇನ್ನೂ ಸಿದ್ಧವಾಗಿಲ್ಲ ಎಂದು ಕುಳಿತರೆ ಆ ಅವಕಾಶ ಇನ್ನೊಬ್ಬರ ಪಾಲಾಗುತ್ತದೆ. ಚಾಣಕ್ಯರು ಚಂದ್ರಗುಪ್ತನಿಗೆ ಕಲಿಸಿದ್ದು ಇದನ್ನೇ. ಸಮಯ ಬಂದಾಗ ಸಿಂಹದಂತೆ ಹಾರಿ ರಿಸ್ಕ್ ತೆಗೆದುಕೊಳ್ಳಬೇಕು. ಆಗ ಮಾತ್ರ ಸಾಮ್ರಾಜ್ಯಗಳು ಉದಯಿಸುತ್ತವೆ. ಬದುಕು ಒಂದು ರಿಸ್ಕ್. ಹುಟ್ಟಿನಿಂದ ಸಾವಿನವರೆಗೆ ನಾವು ಪ್ರತಿ ಹೆಜ್ಜೆಯಲ್ಲೂ ಅಪಾಯವನ್ನು ಎದುರಿಸುತ್ತೇವೆ. ಆ ಅಪಾಯವನ್ನು ನಿಮ್ಮ ಮಿತ್ರನನ್ನಾಗಿ ಮಾಡಿಕೊಳ್ಳಿ. ಅದು ನಿಮ್ಮನ್ನು ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ಯುತ್ತದೆ. ನಿಮ್ಮ ಜೀವನದಲ್ಲಿ ನೀವು ತೆಗೆದುಕೊಂಡ ಅತಿದೊಡ್ಡ ರಿಸ್ಕ್ ಯಾವುದು? ಅದರಿಂದ ನಿಮಗೆ ಸಿಕ್ಕ ಫಲವೇನು? ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಯಾವುದೋ ಕೆಲಸ ಮಾಡಲು ಹೆದರುತ್ತಾ ಕುಳಿತಿರುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ.